ಹಲೋ. ಭದ್ರಾವತಿ ಭದ್ರಾವತಿಯಿಂದ 5 ಕಿಲೋಮೀಟರ್ ಇದೆ. ಇದು ಸುಂಡೇಲಿ ದೇವಸ್ಥಾನ, ಆಂಜನೇಯ ದೇವಸ್ಥಾನ ಬರುತ್ತೆ. ಇಲ್ಲಿ ಆಂಜನೇಯನ ಇರುತ್ತೆ, ಆಂಜನೇಯ ದೇವಸ್ಥಾನ ಇಲ್ಲಿಂದ 5 ಕಿಲೋಮೀಟರ್ ಇದೆ. ಬಸ್ ಸ್ಟ್ಯಾಂಡ್. ಶನಿವಾರ ಭಾನುವಾರ ಫುಲ್ ರಶ್ ಇರುತ್ತೆ. ಶನಿವಾರ ಮಧ್ಯಾಹ್ನ ಊಟನೂ ಇರುತ್ತೆ ದೇವಸ್ಥಾನದಲ್ಲಿ. ಏನಾರ ದಾನಿಗಳು ಕೊಡೋದಾದ್ರೆ ಮೊಬೈಲಲ್ಲಿ ಗೂಗಲ್ ಪೇ ಎಲ್ಲ ಮೊಬೈಲ್ ನಂಬರ್ ಹಾಕ್ತಾರೆ. ಯಾರು ದಾನಿ ಮಾಡ್ತಾರೆ, ಯಾರು ಇದ್ದಾರೆ ಅಂತ ಮೊಬೈಲ್ ನಂಬರ್ ಇರುತ್ತೆ. ಯಾರು ಮಾಡೋರು ಮಾಡ್ಬೋದು. ಇದು ಆಂಜನೇಯ ದೇವಸ್ಥಾನ ಒಳಗಿದು. ಎಲ್ಲ ಪೂಜೆ ರೆಡಿ ಮಾಡ್ತಾವ್ರೆ. ಕರೆಕ್ಟಾಗಿ 12 ಗಂಟೆಗೆ 12:30 ಪೂಜೆ ಮಾಡ್ತಾರೆ. ಡೈಲಿ ಇರತ್ತೆ. ಕಮ್ಮಿ ಅಂದ್ರೂ 80 ವರ್ಷ ಆಗಿರುತ್ತೆ ದೇವಸ್ಥಾನ. 80 ಜಾಸ್ತಿನೇ ಆಗಿರ್ಬೋದೇನೋ. ನನಗೆ ಗೊತ್ತಿದ್ದಂಗೆ ಇದು ಒಂದು 80 ವರ್ಷ. ನಾವು ಸಣ್ಣ ವಯಸ್ಸಿಂದ ಬರ್ತಾ ಇರ್ತೀವಿ. ನೋಡಿ, ಇಲ್ಲಿ ಎಲ್ಲ ಇಷ್ಟ ಹಾಕಿರ್ತಾರೆ. ಅರ್ಚನೆ ಎಷ್ಟೆಷ್ಟು, ಪೂಜೆಗೆ ಎಷ್ಟು ಎಲ್ಲ ಕೊಟ್ಟಿರ್ತಾರೆ. ಇಲ್ಲಿ ಸತ್ಯನಾರಾಯಣ ಪೂಜೆನೂ ಮಾಡ್ತಾರೆ. ಇಲ್ಲಿ ಹೌದು, ಸತ್ಯನಾರಾಯಣ ಪೂಜೆನ ಮಾಡ್ತಾರೆ. ಎಲ್ಲ ಲಿಸ್ಟ್ ಇರತ್ತೆ. ಇದು ಯಾವ್ದಾದ್ರು ಪೂಜೆಗೆ ಎಷ್ಟೆಷ್ಟು ಅಂತ ಹಾಕಿ ಲಿಸ್ಟ್ ಹಾಕಿರ್ತಾರೆ. ನೋಡಿ, ಕಟ್ಟಡ ಕಟ್ಟಿರೋದು ಗೋಡೆ 1989 ಕಟ್ಟಿದ್ದಾರೆ ಗೋಡೆನ. ಕಾಂಪೌಂಡ್ ಗೋಡೆ ಕಟ್ಟಿ ಏನು ಬಂದ್ರೆ ಸತ್ಯನಾರಾಯಣ ಪೂಜೆ ಸತ್ಯನಾರಾಯಣ ದೇವಸ್ಥಾನ ಇರುತ್ತೆ. ಸತ್ಯನಾರಾಯಣ ಪೂಜೆ ಎಲ್ಲ ಮಾಡ್ತಾರೆ. ಅಮೌಂಟ್ ಕಟ್ಟಬೇಕು ಅಷ್ಟೇ. ಅದು ಅಮೌಂಟ್ ಕಟ್ಟಿದ್ರೆ ಇಲ್ಲೇ ಬಂದು ಇಲ್ಲೇ ಮಾಡ್ಕೋಬೋದು. ಎಲ್ಲ ಅವರೇ ರೆಡಿ ಮಾಡ್ತಾರೆ. ಸತ್ಯನಾರಾಯಣ ದೇವರು ಇಲ್ಲೇ ಬಂದು ನಾವೆಲ್ಲ ಇಲ್ಲೇ ಮಾಡ್ಬೋದು. ಪಕ್ಕದಲ್ಲೇ ಚೌಲ್ಟ್ರಿನೂ ಇದೆ ಆಂಜನೇಯ ದೇವಸ್ಥಾನದ. ಜಾತ್ರೆನೂ ಆಗತ್ತೆ. ಒಳ್ಳೆ ಫೇಮಸ್ ದೇವಸ್ಥಾನ ಇದು. ಒಂದ್ಸಲ ಬಂದು ನೋಡ್ರಿ, ಒಳ್ಳೆ ಸಕ್ಸಸ್ ಆಗತ್ತೆ. ಒಳ್ಳೆ ದೇವಸ್ಥಾನ. ನಾವು ಸಣ್ಣ ವಯಸ್ಸಿಂದ ಬರ್ತೀವಿ. ನೋಡ್ರಿ, ಒಳ್ಳೆ ದೇವಸ್ಥಾನ. ಸುಂಡೇಲಿ ದೇವಸ್ಥಾನ ಅಂತ. ಭದ್ರಾವತಿಯಿಂದ 5 ಕಿಲೋಮೀಟರ್ ಆಗತ್ತೆ. ಭದ್ರಾವತಿಯಿಂದ 5 ಕಿಲೋಮೀಟರ್ ಆಗಲ್ಲ, 3 ಕಿಲೋಮೀಟರ್ ಆಗ್ಬೋದು. 5 ಕಿಲೋಮೀಟರ್ ಅಂತ ಹಾಕ್ಯಾರ ಬೋರ್ಡಲ್ಲಿ. ಭದ್ರಾವತಿಯಿಂದ ಕಾರಲ್ಲಿ ಬಾರಂದು ಹೋಗೋ ರೂಟ್ಗಳಿದೆ. ತರೀಕೆರೆ ರೋಡ್ ಹೋದ ಅದೆಲ್ಲ ಸಿಗುತ್ತೆ. ತರೀಕೆರೆ ರೋಡಲ್ಲೇ ಇದೆ. ಬಂದರೆ ಚೌಲ್ಟ್ರಿ ಇದೆ. ಇಲ್ಲಿ ಮದುವೆ ಫಂಕ್ಷನ್ನು, ಅನ್ನ, ಊಟದ ವ್ಯವಸ್ಥೆ. ಶನಿವಾರ ಆದರೆ ಅನ್ನದಾನ ಇರುತ್ತೆ. ಎಲ್ಲ ಇದೆ ಇಲ್ಲೇ. ಇದು ಚೌಲ್ಟ್ರಿ. ಇದು ಓಪನ್, ಎಲ್ಲ ಕ್ಲೋಸಲ್ಲಿದೆ ಇವಾಗ. ಗಾಡಿ ಪಾರ್ಕಿಂಗಿಗೆ ಏನು ತೊಂದರೆ ಇಲ್ಲ, ಚೆನ್ನಾಗಿರುತ್ತೆ. ಬಂದು ಒಂದು ದಿವಸ ಆರಾಮಿ ಮಕ್ಳಿಗೆ ಕರ್ಕೊಂಡ್ ಬಂದು ಹೋಗ್ಬೋದು. ಶನಿವಾರ ಆದರೆ ಜೋರಾಗಿರುತ್ತೆ. ಇಲ್ಲ ಸಂಡೇ ದಿವಸನೂ ಬಂದು ಹೋಗ್ಬೋದು. ಚೆನ್ನಾಗಿರುತ್ತೆ. ಕರೆಕ್ಟಾಗಿ 12 ಗಂಟೆಯಿಂದ 12:30 ಪೂಜೆ ಮಾಡ್ತಾರೆ ಡೈಲಿ.
ಬಂದು